ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತ ಮಾಡ್ತಾ ಈ ಒಂದು ಆಲಮಟ್ಟಿಯ 3ನೇ ಹಂತದ ಮುಳುಗಡೆ ಆಗತಕ್ಕಂಥ ಸುಮಾರು 75,000 ಎಕರೆ ಮುಳುಗಡೆ ಆಗತಕ್ಕಂಥ ಜಮೀನು ಮತ್ತು 53,000 ಕೆನಾಲ್ಗಳಿಗೆ ಹೋಗಿರ್ತಕ್ಕಂಥ ಜಮೀನು. ಈ ಎಲ್ಲ ಜಮೀನುಗಳಿಗೆ ನೀರಾವರಿಗೆ 1 ಎಕರೆಗೆ 52 ಲಕ್ಷ ಕೊಡಬೇಕು, ಒಣ ಬೇಸಾಯಕ್ಕೆ 45 ಲಕ್ಷ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ನಾವು ಮೊದಲೇ ದಿವಸ ಈ ರಸ್ತೆಯನ್ನು ತಡೆ ಮಾಡಿ ಪ್ರತಿಭಟನೆ ಮಾಡುವ ನಂತರ ಈಗ 3 ದಿನಗಳಿಂದ ಬೆಳಿಗ್ಗೆ 10:30 ಸಂಜೆ 5:30 ಗಂಟೆವರೆಗೆ ಸರದಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ನಿನ್ನೆ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಬೆಲೆ ನಿಗದಿಯನ್ನ ಮಾಡಿ ಘೋಷಣೆಯನ್ನು ಮಾಡಿದ್ದಾರೆ. ನೀರಾವರಿಗೆ 1 ಎಕರೆಗೆ 40 ಲಕ್ಷ, ಒಣ ಬೇಸಾಯಕ್ಕೆ 1 ಎಕರೆಗೆ 30 ಲಕ್ಷ. ಇದು 75,000 ಎಕರೆಗೆ ಮುಳುಗಡೆ ಆಗತಕ್ಕಂಥ 75,000 ಎಕರೆಗೆ. ಕೆನಾಲ್ಗಳಿಗೆ ಹೋಗತಕ್ಕಂಥ ಭೂಮಿಗೆ ತಾರತಮ್ಯ ಮಾಡಿದ್ದಾರೆ. ಅಲ್ಲಿ 1 ಎಕರೆಗೆ ನೀರಾವರಿಗೆ 30 ಲಕ್ಷ, ಒಣ ಬೇಸಾಯಕ್ಕೆ 25 ಲಕ್ಷ ಅಂತ ಬಹಳ ಅಂತರ ಐತೆ. ಅದು ಭೂಮಿನೇ, ಇದು ಭೂಮಿನೇ. ಮತ್ತು ಅದನ್ನ ಪರಿಹಾರವನ್ನು 3 ಆರ್ಥಿಕ ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳ್ಯಾರ. ಅಂದ್ರೆ ಮಾರ್ಚಕ್ಕೆ ಒಂದು ಬಜೆಟ್ ಆಕತಿ, 25ನೇ ವರ್ಷ 2026ನೇ ಇಸ್ವಿ ಮಾರ್ಚಕ್ಕೆ ಆ ವರ್ಷದ ಬಜೆಟ್ ಮಾಡ್ತಾರ. 27ನೇ ಇಸ್ವಿಗೆ ಮತ್ತೊಂದು ಬಜೆಟ್ ಆಕತಿ, 28ನೇ ಇಸ್ವಿಗೆ ಮತ್ತೊಂದು ಬಜೆಟ್ ಆಕತಿ. ಹಿಂಗೆ ಈ ರೀತಿ ನಾವು ಪರಿಹಾರವನ್ನ ಹಂತವಾಗಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಮತ್ತೆ ಕೆನಾಲ್ಗಳ ಬಗ್ಗೆ ಸರಿಯಾದ ಮಾತನ್ನು ಹೇಳಿಲ್ಲ. ಅವ್ರ ಹೊಲಕ್ಕೆ ನೀರು ಬರ್ತಾವು ಅಂತಕ್ಕಂಥ ಮಾತು ಹೇಳ್ಯಾರ. ಹೊಲಕ್ಕೆ ನೀರು ಬರ್ತಾವ ಅಂದ್ರೆ ನೆಲಕ್ಕ ಇಲ್ಲಿ ಆಲಮಟ್ಟಿಯಿಂದ ಬಿಜಾಪುರದ ಕೊಡೆ ತಾಲೂಕಿಗೆ, ಇಂಡಿ ತಾಲೂಕಿಗೆ, ಸಿಂದಗಿ ತಾಲೂಕಿಗೆ ಹೋಗ್ಬೇಕಾದ್ರ ಇಲ್ಲಿ ಕೆನಾಲ್ದವ್ರು ಭೂಮಿ ಕೊಟ್ಟಾಗ ಅಲ್ಲಿ ನೀರು ಹೋಗ್ತಾವ. ಇವ್ರ ಹೊಲಕ್ಕೆ ಬರಾಗಿಲ್ಲ ನೀರು, ಇವ್ರ ಹೊಲಕ್ಕೆ ಬರಾಗಿಲ್ಲ. ಅವು ಮುಂದೆ ಅಲ್ಲಿ ಹೊಲಗವ್ರಿಗೆ ಬರ್ತಾವಲ್ಲ ಆವಾಗ ಅವ್ರ ಹೊಲಕ್ಕೆ ನೀರು ಬರುವಂತದ್ದು. ಮೇನ್ ಕೆನಾಲ, ಬ್ರಾಂಚ್ ಕೆನಾಲ, ಇವಕ್ಕೆಲ್ಲ ಆ ಹೊಲಗಳಿಗೆ ನೀರು ಬರುವಂತದ್ದು ಅಲ್ಲಿ. ಅದು ಅದಕ್ಕೆ ಆ ಕೆನಾಲಕ್ಕೆ ಭೂಮಿ ಕಳ್ಕೊಂಡವ್ರನ್ನು ಕೂಡ ಅಷ್ಟು ಕೀಳು ಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು. ಅದು 53,000 ಎಕರೆ ಸಣ್ಣ ಜಮೀನಲ್ಲ ಅದು. ಹಿಂಗಾಗಿ ಈಗ ಇದನ್ನ ನಮ್ಮ ಹೋರಾಟ ಸಮಿತಿಯ ಅಧ್ಯಕ್ಷರು ಬಾಗಲಕೋಟೆಯಲ್ಲಿ ಇರ್ತಾರ, ಆ ಜಿಲ್ಲೆಯೊಳಗೆ. ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿ ಮುಳುಗಡೆ ಆಗ್ತಕ್ಕಂಥದ್ದು ಒಂದು 15%, 10%. ಅಲ್ಲಿ ಬೀಳಿಗಿ ತಾಲೂಕ, ಮುಧೋಳ ತಾಲೂಕ, ಬಾಗಲಕೋಟೆ ತಾಲೂಕ, ಜಮಖಂಡಿ ತಾಲೂಕ ಹೆಚ್ಚು ಭೂಮಿ ಮುಳುಗಡೆ ಆಗ್ತಕ್ಕಂಥದ್ದು ಅಲ್ಲಿ 180-90% ಅಲ್ಲಿ. ಬಹುತೇಕ ಅವರೆಲ್ಲರೂ ಸ್ವಾಗತ ಮಾಡಿದ್ದಾರೆ. ಹೋರಾಟ ಮಾಡೋರು ಸೇರಿ ಅಲ್ಲಿಯ ಶಾಸಕರು, ಹಾಲಿ ಮಾಜಿ ಇದ್ದಂತಹ ಶಾಸಕರು ಕೂಡ ಆ ನಿನ್ನೆ ಬಂದಂತ ಬೆಲೆಯನ್ನು ಸ್ವಾಗತ ಮಾಡಿದರು. ನಾವು ತಿರಸ್ಕಾರ ಮಾಡೇವು. ನಿನ್ನೆ ತಿರಸ್ಕಾರ ಮಾಡೇವಿ, ಸ್ವಾಗತ ಮಾಡಿಲ್ಲ. ನಾವು ಕನಿಷ್ಠ ನಮ್ಮ ನಿರೀಕ್ಷೆ ಏನಿತ್ತು, ನೀರಾವರಿಗೆ 50 ಲಕ್ಷ ಬೇಡಿದ್ದ 55 ಲಕ್ಷ ಬೇಡಿ, ಕನಿಷ್ಠ 50 ಆಗ್ಬಹುದು. ಒಣ ಬೇಸಾಯಕ್ಕೆ 45 ಬೇಡಿ, ಅದು 40 ಆಗ್ಬಹುದು ಅಂತಕ್ಕಂಥ ನಿರೀಕ್ಷೆ ಇತ್ತು. ಮತ್ತು ಎಲ್ಲರಿಗೆ ಕೆನಾಲಕ್ಕೆ ಮತ್ತು ಮುಳುಗಡೆ ಆಗ್ತಕ್ಕಂಥವ್ರಿಗೆ ಒಂದೇ ರೇಟ್ ಆಗಬೇಕು ಅಂತಕ್ಕಂಥದ್ದು ಡಿಮಾಂಡ್ ಇತ್ತು. ಅದು ಆಗಲಿಲ್ಲ. ಇವತ್ತು ಈಗಲೂ ನಮ್ಗೆ ಸಮಾಧಾನ ಇಲ್ಲ. ಈಗಲೂ ಸಮಾಧಾನ ಇಲ್ಲದು. ಆದ್ರೆ ಬಹುತೇಕ ಭೂಮಿ ಕಳ್ಕೊಳ್ಳೋರು ಅವ್ರು ಒಪ್ಕೋತಾರಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿರ್ತಂತ ವೇದಿಕೆ ಒಳಗೆ ಇಡೀ ದಿವಸ ಚರ್ಚೆ ಆಗೈತಿ. ಇಲ್ಲಿ ಬೆಳಿಗ್ಗೆ 10:30 ನಮ್ಮ ಸಿದ್ಧಾಂತ ದೇಸಾರದಾರ,
ಜೈನಾಪುರದ ಹನುಮಂತನ ಚೋಳಪ್ಪಗಳದಾರ, ಪ್ರಭು ಸ್ವಾಮಿಗಳು ಹಿರೇಮಠ ನಮ್ಮ ಜೈನಾಪುರದವ್ರು ಮೊದಲಿಂದ ಈ ಒಳಗಡೆ ಹೋರಾಟ ಇದ್ದಂಥವ್ರು ಅವ್ರಲ್ಲ. ಚಂದ್ರಶೇಖರ್ ಗಣಕುಮಾರ್ ಅವರು, ಚಿನ್ನಪ್ಪ ಗಿಡ್ಡಪ್ಪಗಳವರು, ನಮ್ಮ ಬಾಗೇವಾಡಿಯಿಂದ ಬಂದಂಥ ಸಂಗರಗೌಡ ಚಿಕ್ಕೋಂಡ್ರವರು, ಹಿರೇಮಠ ಸ್ವಾಮಿಗಳು, ಇವರೆಲ್ಲ ಬೆಳಿಗ್ಗೆಯಿಂದ ಈ ವಿಷಯವಾಗಿ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಸಂಗನಗೌಡರು ಹೋರಾಟವನ್ನು ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು ವಿಚಾರ ಅವ್ರು ಇಟ್ಟಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ಇದು ಸರಿಯಾಗುವುದಿಲ್ಲ. ಸರ್ಕಾರ ಇದನ್ನೂ ಸರಿಯಾಗಿ ಕೊಡುವುದಿಲ್ಲ. ಇದು ಸರ್ಕಾರ ಮೇಲೆ ನಂಬಿಕೆ ಇಲ್ಲ ನಮಗ. ಅದಕ್ಕೆ ವಿನಾಕಾರಣ ನಾವಷ್ಟೇ ಹೋರಾಟ ಬೇಡ ಅಂತಕ್ಕಂಥ ಆತಂಕವನ್ನು ಬಹುತೇಕ ಎಲ್ಲರೂ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಟ್ಟಾರೆ ಈ ಎಲ್ಲರ ಅಭಿಪ್ರಾಯಗಳನ್ನ ಗಮನದಲ್ಲಿಟ್ಟುಕೊಂಡ ನಾವು ಒಂದು ಹಂತದವರೆಗೆ, ಅಂದ್ರೆ ಮುಂದಿನ ಬಜೆಟ್ 2026 ಮಾರ್ಚ್ ಬಜೆಟ್ ಮಾಡ್ತಾರೆ ಸರ್ಕಾರ. ಆ ಬಜೆಟ್ನಾಗ ಎಷ್ಟು ದುಡ್ಡು ಇದಕ್ಕೆ ಕೊಡ್ಬೇಕಂತ, ಯಾವ ಮೂಲದಿಂದ ಇರ್ತಾರ ಮತ್ತೆ ಎಷ್ಟು ಕೊಡ್ತಾರ ಅದನ್ನ ನಿರೀಕ್ಷೆ ಮಾಡುವಷ್ಟ ಸಮಯ ನಾವು ಸರ್ಕಾರಕ್ಕೂ ಕೊಡಬೇಕು ಅಂತ ನಮ್ಮ ಅಪೇಕ್ಷೆ. ಎಲ್ಲ ಕೂಡ ಈ ಕಡೆ ಒಂದು 3 ತಿಂಗಳು, ಆ ಕಡೆ ಒಂದು 3 ತಿಂಗಳು, 6 ತಿಂಗಳಿಗೆ ಸರ್ಕಾರಕ್ಕೆ ಗಡುವು ಕೊಡಬೇಕು ಅಂತ ನಿಮ್ಮೆಲ್ಲರ ವಿಚಾರಗಳನ್ನು ತಗೊಂಡ ಮೇಲೆ ನಾನು ನಿರ್ಣಯ ಮಾಡಿರ್ತಕ್ಕಂಥದ್ದು. ಅಂದ್ರೆ ಹೋರಾಟ ಹಿಂಪಡಿತೀವಿ ಇವತ್ತ, ಆದ್ರೆ 6 ತಿಂಗಳು ಗಡುವು ಕೊಡ್ತೇವೆ ಸರ್ಕಾರಕ್ಕೆ. ಅದಕ್ಕೆ ಗಡುವು ಕೊಟ್ಟು ಎಷ್ಟು ದುಡ್ಡು ಕೊಡ್ತೀರಿ ಮತ್ತೆ ಯಾವ ತಡ ಅದ ಅವ್ರಿಗೆ 3 ವರ್ಷದಾಗ ಕೊಡ್ತೀವಿ ಅಂತೀರಿ ನೀವು. ಮೊದಲ ಲಾಭ ಆಕತಿ, 2ನೇ ವರ್ಷಕ್ಕೆ ಸ್ವಲ್ಪ ಕಡಿಮೆ ಆಕತಿ, 3ನೇ ವರ್ಷಕ್ಕಂತೂ ಬಹಳ ಕಡಿಮೆ ಆಕತಿ. ಅವ್ರಿಗೆ ಎಷ್ಟು % ಹಾಕಿ ಕೊಡ್ತೀರಿ ಇದನ್ನು ಕೂಡ ಸರ್ಕಾರ ತಿಳಿಸ್ಬೇಕು ಮುಂದಿನ ದಿನದೊಳಗೆ. ನಿನ್ನ ಮೀಟಿಂಗ್ ಬಾರಿ ಇರಲಿಲ್ಲ ಮೀಟಿಂಗ್ ಮುಂದೆ ಅವ್ರಿಗೆ ಏನು ತಡ ಆದವ್ರಿಗೆ ಏನು ಕೊಡ್ತೀರಿ, ಎಷ್ಟು ಹಾಕಿ ಕೊಡ್ತೀರಿ ಅದನ್ನು ತಿಳಿಸ್ಕೊಡ್ಬೇಕು. ಮತ್ತೆ ಇನ್ನೊಂದಲ್ಲಿ ನೀವು ಚರ್ಚೆ ಮಾಡಿರಿ ಮೀಟಿಂಗ್ನಾಗ. ಈಗ ಬಹಳ ಜನ ಕೆನಾಲ್ದವರು ಮತ್ತು ಕೆಲವು ಮೊದಲು ಪೇಮೆಂಟ್ ತಗೊಂಡವರು ಕೋರ್ಟಿಗೆ ಹಾಕ್ಯಾರ. R&R ಪುನರ್ವಸತಿಗೆ ಗುಂಡಿ ಕಳ್ಕೊಂಡವ್ರು ಇಲ್ಲೇ ಕೆನಾಲ್ಗೂ ಸಹಿತ ಕೋರ್ಟಿಗೆ ಬೆಳಿಗ್ಗೆ ನಮ್ಮ ಮಲ್ಲಪ್ಪನವ್ರು ಬೈದ್ರು ಕುಂಸಿ, ಅವರು ಕೋರ್ಟಿಗೆ ಹಾಕ್ಯಾರ. ಬಹಳ ಮಂದಿ ನಂದಪ್ಪ ಚೌಧರಿ ಅವರು ಮಾತಾಡಾರ, ಅವರು ಕೋರ್ಟಿಗೆ ಹಾಕ್ಯಾರ. ಅವ್ರಿಗೆ ಒಂದು 4 ಕೋಟಿ ಪೇಮೆಂಟ್ ಹಾಕತ್ತಂತ ಕೆನಾಲ್ಗಳಿಗೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ನೀವೇನು ಚರ್ಚೆ ಮಾತಾಡಿರಿ, ಕ್ಯಾಬಿನೆಟ್ ಸಂಬಂಧನೂ ಮಾತಾಡಿರಿ, ಮಣ್ಣಿನ ಸಭೆಯೊಳಗೂ ಮಾತಾಡಿರಿ, ಸುಮಾರು ಬೆಳಗಾವಿಯಾಗೂ ಮಾತಾಡಿರಿ. ಅದೊಂದು 63,000 ಕೋಟಿ ಮತ್ತು ಒಂದು 12,000 ಕೋಟಿ, ಅದೊಂದು 75,000 ಕೋಟಿ ಐತೆ. ಆ 75,000 ಕೋಟಿ ಅವ್ರ ಸಹಿತ ಈಗೇನು ನೀವು 40-30 ಹೇಳಿರಿ, ಅದನ್ನ ಒಪ್ಪಿಸ್ಬೇಕಂತ ಹೇಳಿರಿ. ನೀವು ಯಾರಿಗೆ ಹೇಳಿರಿ? ಮಂತ್ರಿಗಳಿಗೆ, MLA-ಗಳಿಗೆ, ಹಾಲಿ MLA-ಗಳಿಗೆ ಹೇಳಿರಿ ನಿಮ್ಮವ್ರಿಗೆ, ಅಥವಾ ಉಳಿದವ್ರಿಗೆ ಹೇಳಿರಿ ತಿಳ್ಕೊತೇನೆ ನಾನು. ಅವ್ರ ಮಾತಾ ರೈತರು ಹೆಂಗೆ ಕೇಳ್ತಾರೆ ಕೋಟಿ ಹಾಕಿದವರು? ಅವ್ರು 1 ಕೋಟಿ ಕಿಮ್ಮತ್ತಾಗ್ಯಾವ, 60 ಲಕ್ಷ 70 ಲಕ್ಷ, ನೀವು 40 ಲಕ್ಷ ಮಾಡಿರಿ. ನಿಮ್ಗೆ ಅವ್ರು ಹೆಚ್ಚು ಬರ್ತೈತೆ, ಕನ್ನಡಿಗತೆ ಆರ್ಡರ್ ಸಿಕ್ಕತ್ತೆ ಅವ್ರಿಗೆ, ಕೋರ್ಟ್ನಾಗ ಆರ್ಡರ್ ಸಿಕ್ಕತ್ತೆ ಅವ್ರಿಗೆ. ನಿಮ್ಮ ಕೋರ್ಟ್ನಂತ ಬಂದು ನಿಮ್ಮ ಆಫೀಸ್ ಜಪ್ತಿ ಆಗತ್ತೆ. ಅವ್ರನ್ನ ಹೆಂಗೆ ಒಪ್ಪಿಸ್ತೀರಿ? ಬಂದು MLA ಯಾರು ಹೋಗ್ತಾರೆ ರೈತರು? ಇದು ಆಗಲಾರ ಮಾತು. ಇದು ಹೆಂಗೆ ಚರ್ಚೆ ಮಾಡಿದ್ರು ನನಗೆ ಅರ್ಥ ಆಗಲ್ದಿರು. ಮತ್ತೆ ಒಪ್ಪಿಸ್ತಿದ್ರು ನಿಮ್ಮತ್ತ ಪಂಡಿತರು, ನಿಮ್ಮತ್ತ ದೊಡ್ಡ ಮನುಷ್ಯರು ಯಾವೆಲ್ಲ ದೊಡ್ಡ ಸಾಧಕರು ನೀವು. ಕೋರ್ಟ್ಗೆ ಹೋಗೋರು ಒಪ್ಪಿಸಿ 1 ಕೋಟಿ ಆದ 40 ಲಕ್ಷ ಕೊಟ್ಟಿನ ತಗೋರಪ್ಪ, ಹಿಂಗೆ ತಗೋತೀವ, ನಂಗೆ ನೀವು ಬರ್ಸ್ಕೋತೀವಿ ಅಂತ ಹೇಳಿದ್ರೆ ಇದೊಂದು ದೇವರ ಇದ್ದಾಗ ನೀವು. ಈ ಹೊಸ ಇವತ್ತಿನ ಕಾಲ ದೇವರ ನೀವು, ಮನುಷ್ಯರಲ್ಲ. ಅವ್ರಂತೂ ಒಪ್ಪುದ್ರೆ ಮಾಡ್ತೀನಿ, ಒಪ್ಪಿಸಿ ಅವ್ರು ಮಾಡ್ತೀವಿ ಅಂದ್ರೆ ಇದನ್ನ ಯಾಕೆ ಅಂದಿರಿ ಅಂತ ಹೇಳಿದ್ರೆ, ಈಗ ಏನ್ 40-30 ಮಾಡಿದ್ರೆ ಇದು ಕೊಡಬಾರ್ದಂತ ಹೇಳಿರ್ತಾ ಅಂತೇಳಿ ಇದನ್ನು ಕೊಡೋದು ಮುಂದೆ ಹಾಕೋ ಸಲುವಾಗಿ ಯಾರು ಒಪ್ಪಿಸ್ಕೊಂಡ್ಬರ್ಬೇಕಲ್ಲ MLA. ನಿಮ್ ಭಾಗದಾಗಿ ಶಿವಾಜಪಾಲ್ ಕೇಳಿದ್ರೆ ಒಪ್ತಿರ್ಲಿ ಯಾರು? 40 ಲಕ್ಷ ಕೊಡ್ತೀವಪ್ಪ ಕೋರ್ಟ್ನಿಂದ ಕೇಸ್ ಹಿಂತಕೊಂಬ ಶಿವಾಜಪಾಲ್ ಬಂದು ಹೇಳ್ತಾರೆ, ಒಪ್ತಿರ್ಲಿ ಯಾರು? ಯಾರು ಒಪ್ಪಾಗಿಲ್ಲ. ಆಗುದಲ್ಲ ಹೋಗುದಲ್ಲ, ಇದು ಆಗುದಲ್ಲ ಹೋಗುದಲ್ಲ. ಇದು ಅದನ್ನ ಯಾಕೆ ಇಟ್ಟಿರತ್ತೀನಿ? 2 ಅಂಶ ನಾವು ಇದನ್ನ ಕೊಟ್ಟಿದ್ರು ತಗೋಬಹುದು. ಇಲ್ಲಕಂದ್ರೆ ನೀವು ಜನರಲ್ ಅವಾರ್ಡ್ ತಗೊಂಡು ಕೋರ್ಟಿಗೆ ಹೋಗ್ಬೋದು. ರೈತ ಜನರಲ್ ಅವಾರ್ಡ್ 7 ಟ್ಯಾಕ್ಸ್ ಬರ್ಲಕ್ಕದ, ಕನ್ಸೆಂಟ್ 1 ಅಂತ ಭಾಳ ಮಂದಿ ನೀವು ಕನ್ಸೆಂಟಿಂಗ್ ಮಾಡಕತ್ತೀರಿ. ಕೆಲವು ರೈತ 1 ಅಂತಾರೆ ನಾಳೆ, ಅವ್ರ ಹಕ್ಕ ಅಂಕಸ್ಕೋತಾರೆ ನೀವು. ಅವ್ರು ಜನರಲ್ ತಗೊಂಡಾಗ ಕೋಟಿ ಹಾಕ್ತಾನವ. ಜನರಲ್ದಾಗ ನೀವು 5 ಲಕ್ಷ ಕೊಡ್ರಿ, 10 ಕೋಟಿ ತಗೋತಾನವ. ತಗೊಂಡು ಕೋಟಿಗೆ ಹಾಕಿ ಕೋಟಿ ಬಂದ್ರು ತಗೋತಾನ, 10 ಕೋಟಿ ಬಂದ್ರು ತಗೋತಾನ. ಅದನ್ನ ಕಸ್ಕೊಳಕ್ಕೆ ನೀವೇ ಹುಚ್ಚರು ರಾಜ್ಯದು. ನಾ ಹೇಳಿದ್ರೆ ಉಳಿದವ್ರು ಸ್ವಾಗತ ಮಾಡ್ತಾರೆ, ನಾನು ಸ್ವಾಗತ ಆಗುದಿಲ್ಲ. ಸುಮ್ಮನೆ ಇವತ್ತಿನ ಓಟಾರ್ ಬೇಕಾಗತ್ತೀನಿ ಅಷ್ಟ.
ನ್ಯೂಸ್ ಬ್ರೇಕ್ ಅಂತ ಬರ್ತದ ಟಿವಿ ಒಳಗೆ ಸಣ್ಣ ಬ್ರೇಕ್ ಅಂತ ಹೇಳ್ಕೊಂಡ್ರೆ ಸಣ್ಣ ಬ್ರೇಕ್ ಹಾಕ್ತೀರಿ ಅಷ್ಟನ ಇದು ಒಪ್ಪಂಗಿಲ್ಲ. ಇದು ಸಣ್ಣ ಬ್ರೇಕ್ ಹಾಕಿ ಈ ಹೋರಾಟವನ್ನು ಮಾರ್ಚಿನ ಬಜೆಟ್ ವರೆಗೆ 26ನೇ ಇಸ್ವಿಯ ಮಾರ್ಚ್ ಬಜೆಟ್ ವರೆಗೆ ಹಿಂತಕ್ಕೋತೀವಿ. ಅದು ಮುಂದೆ ಮತ್ತೆ ನಾವು ಈ ರೈತರ ಇವೆಲ್ಲ ಈಗ ಬಹಳ ಖುಷಿ ಅಭಿಷೇಕ ಮಾಡಕತ್ತಿರಲ್ಲ ಮಾಡಿದ್ರೆ ಬಹಳ ಚಲೋ ಮಾಡ್ಯಾರ ಮತ್ತೆ ಸಿರಿಸಿ ಹಂಚಿರಿ ನಿಮಗೇನೋ ಅನುಭವ ಬರ್ತಾವ 6 ತಿಂಗಳ ಗೊತ್ತಾಗತ್ತೆ ನಿಮಗೆಲ್ಲ ಗೊತ್ತಾಗಲ್ಲ ಮತ್ತೆ ನಾವು ರೈತರು ಸಭೆ ಮಾಡ್ತೀವಿ ಮತ್ತೆ ನಮ್ಮೆಲ್ಲರೂ ನಮ್ಮ ಜೋಡಿ ಇದ್ದಂತ ಎಲ್ಲ ವೇದಿಕೆ ಇದ್ದಂತ ನಾಯಕರು ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಸೇರಿ ಮತ್ತೊಂದು ಸಭೆ ಮಾಡಿ ಅವಾಗ ನಾವು ಯಾವ ರೀತಿ ಹೋರಾಟ ಮಾಡ್ಬೇಕು ನಮ್ಮ ಶೇಖರ ಸ್ವಾಮಿ ಹೇಳಿದ್ರು ಅವಾಗ ಕೊಲ್ಲ ನೀರು ಬಂದು ಮಾಡಿದ್ರು ಬ್ರಿಡ್ಜ್ ಇದ್ದಾಗ ಅಂತ ಹೇಳ್ಕೊಂಡು ಈಗಲೂ ಯಾಕೆ ಹೊರತಿಗೆ ಒಂದು ಯೋಜನೆ ಒಟ್ಟ ನೀರಲ್ಲಿ ಹೊರತಿಗೆ ಇಂಡಿ ಶಾಸಕರು ಕೆನಾಲ್ಕ ಏಟ್ ಕೊಟ್ಟರು ನಿಲ್ದೈತೆ ಅಂತ ಹೇಳ್ಬಿಟ್ರಂತ ಅವರು ಶಿವಾನ ಪಾಲ್ರು 30 ಲಕ್ಷ ಕೊಟ್ಟರು ಸಾಕು ಅಂದ್ಬಿಟ್ರು ಇವರೆಲ್ಲ ಹಿಂಗೆಲ್ಲ ಆಗಿದ್ದಕ್ಕೆ ರೇಟ್ ಆ ಮಟ್ಟಕ್ಕೆ ಹೋಗಿಲ್ಲ ಅಷ್ಟೇ. ಈಗ ಅದು 6 ತಿಂಗಳ ಟೈಮ್ ನಾವು ಕೊಡುವ ಅವ್ರಿಗೆ 6 ತಿಂಗಳಾಗ ಯಾರ್ಯಾರು ಹಿಂದೆ ಕನ್ಸೆಂಟ್ರೆಟ್ ಸಹಿತ ತಗೋತೀರಿ ಏನ್ ಮಾಡ್ತೀರಿ ಎಷ್ಟು ಪೇಮೆಂಟ್ ಕೊಡ್ತೀರಿ ಅವಾಗ ಎಲ್ಲ ರೈತರು ಅನುಭವ ಆಗತ್ತಿಲ್ಲ. ಅವಾಗ ಇದನ್ನು ಮತ್ತೊಂದು ಸಭೆ ಮಾಡಿ ಮಾರ್ಚ್ ನಂತರ ಮುಂದಿನ ಯುಗಾದಿ ನಂತರ ಈ ಹೋರಾಟಕ್ಕೆ ಮತ್ತೊಂದು ರೂಪವನ್ನು ಕೊಡುವಂತದ್ದು ನಾವು ಮಾಡ್ತೀವಿ. ಅದು ಬಂದ್ ಮಾಡ್ಬೇಕಂತ ಶೇಖರ ಸ್ವಾಮಿಗಳು ಹೇಳಿದವರು ಹೊರತೇವೆ ಬಂದ್ ಮಾಡ್ಬೋದು ಏನ್ ತಪ್ಪೈತೆ ಬಂದ್ ಮಾಡ್ಬೋದು ಯಾಕಂದ್ರೆ ಇಲ್ಲಿದ್ದ ನೀರು ಹೋಗ ಎಲ್ಲ ಕಡೆ ಪೇಮೆಂಟ್ ಕೊಡ್ಲಿಕ್ಕೆ ಬಂದ್ ಮಾಡುವಂತ ವಿಷಯ ಇಟ್ಕೋಬಹುದು ದೊಡ್ಡ ಮಾತಲ್ಲ. ರೈತರ ಬೇಡಿಕೆಯನ್ನು ಈಡೇರಿಸ್ಬೇಕಂದ್ರೆ ಮುಂದಿನ ಹಂತವನ್ನು ನಾವು ಯಾವ ರೀತಿ ತಗೋತೀವಿ ಅಂತಕ್ಕಂಥ ಆ ಸಂದರ್ಭದಾಗ ಹೇಳಿ ಅವಾಗ ಮತ್ತೆ ನಾವು ಇದನ್ನ ಹೋರಾಟವನ್ನ ಜೀವಂತ ಇರ್ತೀವಿ. ಇದನ್ನ ಹಿಂದೆ ಇದನ್ನ ಬಂದ್ ಮಾಡಂಗಿಲ್ಲ. ಮುಂದೆ ರೈತರಿಗೆ ನೀವು ಹೆಂಗ್ ನೋಡ್ಕೊತೀರಿ ಸರ್ಕಾರ